ಇಂಡಸ್ಟ್ರಿ ಅಂತ ಬಂದಾಗ ಸ್ಯಾಂಡಲ್ವುಡಲ್ಲಿ ಯಾವ ಆ್ಯಟಿಟ್ಯೂಡ್ ಇಟ್ಕೊಂಡು ಯು ಆರ್ ಸೇಲಿಂಗ್ ಥ್ರೂ ದ ಜರ್ನಿ? ಮುಂಚೆ ನೀವು ನೋಡಿದ್ರೆ ಸಿನಿಮಾಗಳಲ್ಲಿ ಒಂದು ಕಾಮಿಡಿ ಟ್ರ್ಯಾಕ್ ಅಂತ ಬರೋದು ಆಯಿತಾ. ಈಗ ಇರುತ್ತೆ ಒಂದೊಂದು ತುಂಬ ಕ್ರಾಸಾಗಿರುತ್ತೆ, ಬಟ್ ಇಟ್ಸ್ ನಾಟ್ ಎ ಮ್ಯಾಂಡೇಟ್ರಿ ಲೈಕ್ ಬಿಫೋರ್. ಮುಂಚೆ ಅದು ಸ್ಕ್ರಿಪ್ಟಲ್ಲೇ ಇಟ್ ವಾಸ್ ದೇರ್ ದಟ್ ಇಟ್ ವಾಸ್ ಅ ಫಾರ್ಮುಲಾ ಟು ಹ್ಯಾವ್ ಎ ಕಾಮಿಡಿ ಟ್ರ್ಯಾಕ್. ಮಗನಿಗೆ ಮದುವೆ ಮಾಡ್ರೆ ಬುದ್ಧಿ ಬರ್ತದ ನಿಜವೇ? ನಿಮಗೆ ಮದುವೆ ಆಗಿದೆ, ಬುದ್ಧಿ ಇದೆಯಾ? ಕನ್ನಡತನ ಅಂದರೆ ಏನು ನಿಮ್ಮ ಪ್ರಕಾರ? ನೀವು ತೆಲುಗುವಿಂದ ತೊಗೊಂಡು, ತಮಿಳಿಂದ ತೊಗೊಂಡು, ಮರಾಠಿ, ಹಿಂದಿಯಿಂದ ತೊಗೊಂಡು ಅದನ್ನು ಇಲ್ಲಿ ಫಿಟ್ ಮಾಡೋಕ್ಕೆ ನೋಡ್ತಾ ಇದ್ದೀವಲ್ಲ, ಅದೆಲ್ಲ ನನಗೆ ಮಿಸ್ಟೇಕ್ ಅನಿಸತ್ತೆ. ಯಾಕೆಂದರೆ ನಾವು ಬೇರೆನೇ. ಶಂಕರ್ ನಾಗ್ ಸರ್ ಆ್ಯಂಡ್ ನಾಗಮಂಡಲ. ಯಾ ಕ್ಯೂರಿಯಸ್ ಅಗೇನ್, ಬಿಕಾಸ್ ಥಿಯೇಟರ್ ಅಂತ ಬಂದಾಗ ಶಂಕರ್ ನಾಗ್ ಸರ್ ಎಲ್ಲ ಹೇಗಿರ್ತಾ ಇದ್ರು, ನಾಗಮಂಡಲ ಎಕ್ಸ್ಪೀರಿಯನ್ಸು, ವಾಟ್ ಯು ಫಾಂಡ್ಲಿ ರಿಮೆಂಬರ್? ಇಟ್ ವಾಸ್ ಬ್ಯೂಟಿಫುಲ್. ವಿ ಡಿಡ್ 25 shows of ನಾಗಮಂಡಲ. ಸಿ ಅಶ್ವಥ್ ಅವ್ರ ಮ್ಯೂಸಿಕ್ಕು. His entry was so exciting and so good ಗೊತ್ತಾ. Today on Just Curious, yay, it is one and only Sudha Belwadi ma'am. ವೆರಿ ಕ್ಯೂರಿಯಸ್ ಟು ನೋ ನಿಮ್ಮ ಜರ್ನಿ. ಯಾಕಂದರೆ ಪ್ರಪಂಚಕ್ಕೆ ಸುಧಾ ಬೆಳ್ವಾಡಿ ಅವರು ಅಂದ ತಕ್ಷಣವೇ ಅಫ್ಕೋರ್ಸ್ ಸ್ಕ್ರೀನ್ ಮುಂದೆ ಬಂದಾಗ ಯಾವ್ದು ಹೆಚ್ಚು ಕಾಣಿಸಿರುತ್ತೋ ಅದು ಹೇಳಿ ಕೇಳಿ ಅಷ್ಟು ದೊಡ್ಡ ಸ್ಕ್ರೀನು, ದ್ಯಾಟ್ ವಿಲ್ ಓನ್ಲಿ ಬಿಕಮ್ ಯುವರ್ ರೆಪ್ರೆಸೆಂಟೇಷನ್. ಬಟ್ ನಿಮ್ಮ ಹತ್ರ ಮಾತಾಡ್ತಾ ನನಗೆ ಗೊತ್ತಾಗಿದ್ದು ನೀವೊಂದು ಏಜೆನ್ಸಿನಲ್ಲಿ ಕ್ಲೈಂಟ್ ಸರ್ವಿಸಿಂಗ್ ಆ ಪಾತ್ರ ನಿಭಾಯಿಸಿದಿರಿ. BPL ಅಂತ ಕಂಪನಿಗೆ ಪಬ್ಲಿಸಿಟಿ ಮ್ಯಾನೇಜರ್ ಪಾತ್ರದಲ್ಲಿದ್ದೀರಿ. ಇದು ಬಿಟ್ಟು ಎಜುಕೇಷನ್ ಅಂತ ಬಂದಾಗ ಮಾಸ್ ಕಮ್ಯುನಿಕೇಷನ್ ಕಂಪ್ಲೀಟ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಅ ಮದರ್ ಆಫ್ 2 ವಂಡರ್ಫುಲ್ ಕಿಡ್ಸ್ ಆ್ಯಂಡ್ ಗ್ರೇಟ್ ವೈಫ್ ಅನ್ಬೇಕಾ? ಯಾವ್ಯಾವುದು ಪದಗಳನ್ನು ಉಪಯೋಗಿಸ್ಬೇಕು ಅವೆಲ್ಲ ಈ ಸ್ಟಾರ್ಟಿಂಗಲ್ಲ ಅಷ್ಟೇ ನಂದು. ವೆರಿ ಕ್ಯೂರಿಯಸ್ ಟು ಎಕ್ಸ್ಪ್ಲೋರ್ ಯುವರ್ ಜರ್ನಿ. ಆ್ಯಂಡ್ ಫಸ್ಟ್ಲಿ ಹೇಳಿ, ಹೇಗಿದ್ದೀರಾ, ಹೇಗೆ ನೋಡ್ತಾ ಇದ್ದೀರಾ ಲೈಫನ್ನು? ತುಂಬ ಚೆನ್ನಾಗಿದೆ. ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಹಾಲಿಡೇ ಥರ ಇತ್ತು. ನಾನು ಜಾಸ್ತಿ ಸೀರಿಯಲೆಲ್ಲ ಒಪ್ಕೊಳ್ದೆ. ಐ ವಾಂಟೆಡ್ ಟು ಜಸ್ಟ್ ರೆಸ್ಟ್ ಮೈ ಹೀಲ್ಸ್ ಆ್ಯಂಡ್ ಟ್ರಾವೆಲಿಂಗ್ ಎಲ್ಲ ಮಾಡೋಣ ಅಂತ ಆಸೆ ಇತ್ತು. ಸೊ ಒಂದು ಶಾರ್ಟ್ US ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಂಜಾಯಿಂಗ್ ಲೈಫ್. ಸೊ ಯು ಬಿಲೀವ್ ಇನ್ ದ ಮಾರ್ನಿಂಗ್ ರುಟೀನ್ ಅಥವಾ ಯು ರುಟೀನ್ ಪರ್ಸನ್? Yeah, how was your day like? ಅಂದರೆ ಹೇಗೆ ಶುರು ಮಾಡ್ತೀರಿ? My day begins with making tea. ಎಷ್ಟೊತ್ತಿಗೆ ಎದ್ದೇಳ್ತೀರಿ? I get up around 6:30. First thing is ನೀರಿಡೋದು. I have my cup of hot water. I make my tea. I give it to my family and then I start cooking. 8:30 9 ಗಂಟೆಗೆ ತಿಂಡಿ ಅಡುಗೆ ಎರಡು ಮುಗಿಸ್ಬಿಡ್ತೀನಿ. ಯಾಕೆಂದರೆ ನಾನು ಶೂಟಿಂಗ್ ಹೋಗೋ ಸಮಯದಲ್ಲಿ ನನಗೆ ಗಿಲ್ಟ್ ಇರಬಾರ್ದು. ಅಂದರೆ ಮನೇಲಿ ಅಡುಗೆ ಇಲ್ಲ ಅಂತ ನಂಗೆ ಅನಿಸ್ಬಾರ್ದು ಆಯಿತಾ. ಅಲ್ಲಿ ಹೋಗಿ ನೆಮ್ಮದಿಯಾಗಿ ಆ್ಯಕ್ಟ್ ಮಾಡಬೇಕು ಅಂದರೆ ಮನೆಯವರೆಲ್ಲ ಚೆನ್ನಾಗಿ ಉಂಡು ತಿಂದ್ಕೊಂಡು ಆರಾಮಾಗಿರ್ತಾರೆ ಅನ್ನೋ ಥರ ನಂಗೆ ಫೀಲಿಂಗ್ ಇದ್ದರೆ ನಾನು ಆ್ಯಕ್ಟಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ಬೋದು. ಸೊ ಫಾರ್ ಮೈ ಓನ್ ಗುಡ್ ಐ ಡೂ ಇಟ್. ಇಟ್ಸ್ ನಾಟ್ ಲೈಕ್ ಐ ಆಮ್ ಸ್ಯಾಕ್ರಿಫೈಸಿಂಗ್ ಆರ್ ಸಮಥಿಂಗ್. ಫಾರ್ ಮೈ ಓನ್ ಮೆಂಟಲ್ ಪೀಸ್ ಐ ಡೂ ಇಟ್. ಓಕೆ. ಅಂದರೆ ಯೂಶ್ವಲಿ ವರ್ಕಿಂಗ್ ಅಂತೆಲ್ಲ ಬಂದಾಗ ಲೈಕ್ ನಮ್ಮ ಮನೆಯಲ್ಲಿ ಯಾರೋ ಅಡುಗೆ ಮಾಡ್ತಾರೆ ತುಂಬ. ಅಂದರೆ ಐ ಡೆಲಿಗೇಟೆಡ್ ಬಿಕಾಸ್ ಐ ಪರ್ಸ್ನಲಿ ಫೀಲ್ ನನ್ನ ಹತ್ರ ಇರೋದೇ 15 ವರ್ಕಿಂಗ್ ಅವರ್ಸ್. ಅದರಲ್ಲಿ ಎನಿಥಿಂಗ್ ದಟ್ ಅಂದರೆ ಐ ರೆಸ್ಪೆಕ್ಟ್ ಪೀಪಲ್ ಹೂ ಥಿಂಕ್ ದಟ್ ಇಲ್ಲ ನಾನೇ ಅಡುಗೆ ಮಾಡಬೇಕಾ, ನನಗೆ ಅದರಲ್ಲಿ ಏನೋ ಒಂದು ಶಾಂತಿ ಸಿಗುತ್ತೆ ಅಥವಾ ಐ ಫೀಲ್ ಐ ನೀಡ್ ದಟ್ ಅಂತ ಅನ್ನೋರಿಗೆ ಓಕೆ. ಬಟ್ ಸಮ್ ನನ್ನ ಥರದವರು ಮೇ ಬಿ ವಿ ಲುಕ್ ಅಟ್ ಇಟ್ ಆ್ಯಸ್ ಓಕೆ ಸೊ ಆ್ಯಕ್ಟಿವಿಟಿ, ಊಟ ಒಳಗೆ ಹೋಗಬೇಕು, ಅದರಿಂದ ಎನರ್ಜಿ ಬರಬೇಕು. ವೆರಿ ಪರ್ಟಿಕ್ಯುಲರ್. ಹಾಗೆ ನಾನೇ ಅದೇನೋ ಒಗ್ಗರಣೆಗೆ ಅದೇ ಬೀಳಬೇಕು, ಲವ್ ಅದೇನೋ ಒಂಚೂರು ಕಮ್ಮಿ ಆಗಬಾರ್ದು, ಜೀರಿಗೆ ಅಷ್ಟೇ ಸಿಡಿಬೇಕು, ಸೀಸ್ಬಾರ್ದು. ಸೊ ಅದೆಲ್ಲ ಭಯಂಕರ ಪರ್ಟಿಕ್ಯುಲರ್. ಹಾಗಾಗಿ ಐ ಹ್ಯಾವ್ ಹೆಲ್ಪ್. ಅಂದರೆ ತರಕಾರಿ ಹೆಚ್ಚಕ್ಕೆ, ಕಾಯಿ ತುರಿಯೋಕ್ಕೆ ಅಥವಾ ಮತ್ತೊಂದು ಮಾಡೋಕ್ಕೆ ಐ ಹ್ಯಾವ್ ಹೆಲ್ಪ್. ಬಟ್ ಐ ಹ್ಯಾವ್ ಟು ಡೂ ಇಟ್. ಐ ಆಮ್ ಇನ್ ದ ಕಿಚನ್. ಗಾಟ್ ಇಟ್.
ನಾವೆಲ್ಲೋ ಒಂದು ಕಡೆ ಈವನ್ ಇನ್ ಅವರ್ ಸೀರಿಯಲ್ಸ್ ಆ್ಯಂಡ್ ಇನ್ ಅವರ್ ಸ್ಟೋರೀಸ್ ಇನ್ ಸಿನಿಮಾ ಆಲ್ಸೋ ನಗು ಎಲ್ಲೋ ಮರಿತಾ ಇದ್ದೀವಿ ನಾವು. ತುಂಬ ಸೀರಿಯಸ್ಸಾಗಿ ಮಾಡ್ತೀವಿ ಎಲ್ಲನೂ. ಮುಂಚೆ ನೀವು ನೋಡಿದ್ರೆ ಸಿನಿಮಾಗಳಲ್ಲಿ ಒಂದು ಕಾಮಿಡಿ ಟ್ರ್ಯಾಕ್ ಅಂತ ಬರೋದು, ಆಯಿತಾ. ಈಗ ಇರುತ್ತೆ ಒಂದೊಂದು ತುಂಬ ಕ್ರಾಸಾಗಿರುತ್ತೆ, ಬಟ್ ಇಟ್ಸ್ ನಾಟ್ ಎ ಮ್ಯಾಂಡೇಟ್ರಿ ಲೈಕ್ ಬಿಫೋರ್. ಮುಂಚೆ ಅದು ಸ್ಕ್ರಿಪ್ಟಲ್ಲೇ ಇಟ್ ವಾಸ್ ದೇರ್ ದಟ್ ಇಟ್ ವಾಸ್ ಅ ಫಾರ್ಮುಲಾ ಟು ಹ್ಯಾವ್ ಎ ಕಾಮಿಡಿ ಟ್ರ್ಯಾಕ್. ಇದರಲ್ಲೂ ಇಲ್ಲ, ಸೀರಿಯಲಲ್ಲೂ ಇಲ್ಲ. ಈಗ ಸ್ಲೋಲಿ ಐ ಥಿಂಕ್ ಈಗ OTTs ಬಂದಮೇಲೆ ಎಲ್ಲ ಈ ಕ್ರೈಮು, ಥ್ರಿಲ್ಲರು, ಸೈನ್ಸ್ ಫಿಕ್ಷನು, ಐ ಡೋಂಟ್ ನೋ, ಟೂ ಮಚ್ ಆಫ್ ನ್ಯೂಡಿಟಿ, ಎವ್ರಿಥಿಂಗ್ ಈಸ್ ಇನ್ ಎಕ್ಸ್ಟ್ರೀಮ್ಸ್ ಅನ್ಸುತ್ತೆ. ಹೌದು. ಆ್ಯಂಡ್ ಇನ್ ಆಲ್ ದಿಸ್ ನಗು ಎಲ್ಲೋ ಇದ್ದರೆ ಪರವಾಗಿಲ್ಲ, ನಗುನೇ ಇಲ್ಲ. ತುಂಬ ಲೈಫನ್ನು ಸೀರಿಯಸ್ ಆಗಿ ತೊಗೊಂಡು ಆ್ಯಕ್ಷನ್, ಕ್ರೈಮ್, ಮರ್ಡರ್, ಯುನೋ ವಿ ಆರ್ ಚೇಸಿಂಗ್ ದ್ಯಾಟ್ ಮೋರ್ ದೆನ್ ರಿಯಲಿ ಎಂಟರ್ಟೈನಿಂಗ್ ಪೀಪಲ್, ಐ ಫೀಲ್, ಯುನೋ. ಐ ಥಿಂಕ್ ಎಲ್ಲನೂ ಒಂದು ಫೇಸಸ್ ಅಂತ ಬರ್ತಾ ಇರುತ್ತೆ. ಆ್ಯಂಡ್ ಹ್ಯಾವ್ ಯು ಎವರ್ ಕ್ವೆಶ್ಚನ್ ಏನು ಚೇಂಜ್ ಮಾಡುತ್ತೆ ಈ ಟ್ರೆಂಡ್ಸನ್ನು ಅಂತ? Really, I don't know. Maybe Western influence, because internet bandaga, it opened up a whole new world for everybody, especially entertainment industry, because I'm closely associated with it. ಸೊ ಅದರಲ್ಲಿ ನೋಡಿದಾಗ ಅದರ ಇನ್ಫ್ಲೂಯೆನ್ಸಿಂದನೋ ಅಥವಾ ನಮಗೆ ಇಂಟರ್ನ್ಯಾಷನಲ್ ಸಿನಿಮಾ ಓಪನ್ ಅಪ್ ಸಡನ್ಲಿ, ಎವ್ರಿಬಡಿ ಸ್ಟಾರ್ಟೆಡ್ ಸಿಂಗ್ ಆಲ್ ಲ್ಯಾಂಗ್ವೇಜಸ್, ಕೊರಿಯನ್ನಿಂದ ಹಿಡಿದು ಎಲ್ಲ ನೋಡ್ತಾರೆ ಈಗ. ಸೊ ಮತ್ತು ರೀಮೇಕ್ಸ್ ತುಂಬ ಆಗೋಯ್ತು. ಆ್ಯಂಡ್ ಯುನೋ ನಮ್ಮ ಕನ್ನಡದ ಒಂದು ತನ ಇದೆಯಲ್ಲ, ಅದು ಬೇರೆಯೇ. ನೀವು ತೆಲುಗುವಿಂದ ತೊಗೊಂಡು, ತಮಿಳಿಂದ ತೊಗೊಂಡು, ಮರಾಠಿ, ಹಿಂದಿಯಿಂದ ತೊಗೊಂಡು ಅದನ್ನು ಇಲ್ಲಿ ಫಿಟ್ ಮಾಡೋಕ್ಕೆ ನೋಡ್ತಾ ಇದ್ದೀವಲ್ಲ, ಅದೆಲ್ಲೋ ನನಗೆ ಮಿಸ್ಟೇಕ್ ಅನಿಸತ್ತೆ. ಯಾಕೆಂದರೆ ನಾವು ಬೇರೆಯೇ, ಅವರು ಬೇರೆಯೇ, ನಾವು ಬೇರೆಯೇ. ಅವ್ರ ಈಥಾಸ್ ನಮ್ಮ ಈಥಾಸ್ಗೆ ಸರಿ ಹೊಂದಲ್ಲ. ನಿಮಗೆ ತಮಿಳಲ್ಲಿ ಯಾವುದೋ ಒಂದು ಆ್ಯಕ್ಷನ್ ಫಿಲ್ಮ್ ಹಿಟ್ಟಾದರೆ ಇಲ್ಲಿ ಹಿಟ್ಟಾಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ somewhere, we are missing the link. So ma'am, now I want to go back to your beginning days of life. ಅಪ್ಪ ಆಗಲೇ ಬೆಳವಾಡಿ ನಂಜುಂಡಯ್ಯ ನಾರಾಯಣ ಅವರು, ಉರುಫ್ ಮೇಕಪ್ ನಾಣಿ, ಲೈಕ್ ಹೀಸ್ ಫೇಮಸ್. ಆ್ಯಂಡ್ ಈ ಕಡೆ ಅಮ್ಮ ಭಾರ್ಗವಿ ನಾರಾಯಣ ಅವರು. ಸೊ ಈ ತರಹದ ವ್ಯಕ್ತಿತ್ವಗಳು ಮನೆಯಲ್ಲಿದ್ದಾಗ ಮನೆಯಲ್ಲಿರೋ ಮಕ್ಕಳು ಒಬ್ಬೊಬ್ಬರು ಒಂದೊಂದು ತೊಗೋಬೋದು, ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಇನ್ಫ್ಲೂಯೆನ್ಸ್ ಇರುತ್ತೆ. ನಿಮ್ಮ ಇನ್ಫ್ಲೂಯೆನ್ಸಸ್ ಏನು? ಆವಾಗ ಏನೇನು ಲೆಕ್ಕಾಚಾರದ ಲೈಫನ್ನು ನೋಡ್ತಾ ಇದ್ರಿ, ಇವತ್ತು ಜ್ಞಾಪಕ ಇದೆಯಾ? ಚಿಕ್ಕ ವಯಸ್ಸಿಂದಾನೇ ಒಂಥರ ಸ್ಟೇಜ್ ಹತ್ತೋದು ಅಂದರೆ ಒಂಥರ ತಮಾಷೆ ಥರ, ನಮಗೆ ಖುಷಿಯಾಗಿ ಹತ್ತಾಯಿದ್ವಿ. ಆ್ಯಂಡ್ ಎಲ್ಲ ರಿಹರ್ಸಲಲ್ಲೂ ಎಲ್ಲ ಮಕ್ಕಳು ನೋಡ್ಕೊಂಡು ಕೂತಿರೋದು. ಎಷ್ಟೋ ಸತಿ ನಮಗೆ ಪೂರ್ತಿ ನಾಟಕನೇ ಬಾಯಾಟಿರೋದು. ಅಂದರೆ ಯಾರು ಲೈನ್ ತಪ್ಪಿದ್ರೆ ನಾವೇ ಪ್ರಾಂಪ್ಟ್ ಮಾಡೋ ಅಷ್ಟು ಅಷ್ಟು ಥರ ಕೇಳಿಸ್ಕೊಂಡು ನಮಗೆ ಬಯಾಟ ಆಗಿರೋದು, ಇಂಟ್ರೆಸ್ಟ್ ಇರೋದು. ಇನ್ನು ಅವ್ರು ಆ್ಯಕ್ಟ್ ಮಾಡೋದು ನೋಡೋದು, ಇದು ಮಾಡೋದು, ಎವ್ರಿ ರಿಹರ್ಸಲ್ ಎಂಜಾಯ್ ಮಾಡೋದು, ಆ ಥರ. ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳಿದ್ರೆ, ಈ ಪುಟ್ಟ ಮಕ್ಕಳು ಪಾತ್ರ ಇದ್ದರೆ ನಾವುಗಳೇ ಮಾಡ್ತಾಯಿದ್ವಿ. ಸೊ ಹಂಗೆ ಬೆಳ್ಕೊಂಡು ಬಂದಿದ್ದು. ಆ್ಯಂಡ್ ನನ್ನ ಮನಸ್ಸಲ್ಲಿ ಏನಂದರೆ, ಇದು ಎಲ್ಲರ ಮನೇಲೂ ನಡೆಯುತ್ತೆ, ಎಲ್ಲರ ಮನೇಲೂ ರಿಹರ್ಸಲ್ ಆಗುತ್ತೆ, ಎಲ್ಲರೂ ನಾಟಕ, ಆ ಥರ ಅಂದ್ಕೊಂಡ್ಬಿಟ್ಟಿದ್ದೆ. ಏಕೆಂದರೆ ಇಟ್ ವಾಸ್ ಸೋ ಮಚ್ ರೊಟೀನ್ ದಟ್ ಯಾವುದೋ ಒಂದು ನಾಟಕ ಓದೋದು, ಯಾವುದೋ ರಿಹರ್ಸಲ್ ನಡೆಯೋದು, ಇನ್ಯಾವುದೋ ಪರ್ಫಾರ್ಮೆನ್ಸ್ ಆಗೋದು, ಅದಕ್ಕೆ ನಾವೆಲ್ಲ ಹೋಗೋದು, ಈ ಥರ. ಇಟ್ ವಾಸ್ ವೆರಿ ಕಲರ್ಫುಲ್. ಆ್ಯಂಡ್ ಮನೆ ತುಂಬ ಯಾವಾಗಲೂ ಜನ, ಯಾರೋ ಬರೋ ಹೊತ್ತು ಅಂತಲೇ ಇರ್ತಿರ್ಲಿಲ್ಲ. ರಾತ್ರಿ ತನಕ ಮನೆಗೆ ಜನ ಬಂದು ಹೋಗೋದು ಮಾಡೋದು. ನಂಗೆ ಪರ್ಟಿಕ್ಯುಲರ್ಲಿ ಐ ಡಿಂಟ್ ವಾಂಟ್ ಟು ಬಿ ಇನ್ ಆ್ಯಕ್ಟಿಂಗ್ ಅಟ್ ಆಲ್. ಐ ಡಿಂಟ್ ವಾಂಟ್ ಟು ಬಿ ಆನ್ ಸ್ಟೇಜ್ ಆಫ್ಟರ್ ಅ ಪಾಯಿಂಟ್. ಏಕೆಂದರೆ ಮನೆ ತುಂಬ ಅದೇ ನಾಟಕ, ರಿಹರ್ಸಲು, ಪರ್ಫಾರ್ಮೆನ್ಸು, ಆ ಥರ. ಸೊ ನನಗೆ ಎಲ್ಲರೂ ಇದರಲ್ಲೇ ಮುಳುಗೋಗಿದ್ದಾರಲ್ಲಪ್ಪ, ನನಗೆ ಬೇಡ ಅಂತ ನಾನು ಐ ಹ್ಯಾಡ್ ಡಿಸೈಡೆಡ್ ಇನ್ ಮೈ ಮೈಂಡ್. ಸೊ ಒನ್ ಪಾಯಿಂಟ್ ಇನ್ ಟೈಮ್ ನಾನು ಕಾಲೇಜಲ್ಲಿದ್ದಾಗ, ಬಿಕಾಸ್ ಆವಾಗೆಲ್ಲ ಒಂದು ಮಡಿವಂತಿಕೆ ಇರ್ತಲ್ಲ ಸಿನಿಮಾಲ್ ಮಾಡೋದು ಹೆಣ್ಮಕ್ಳು ಅಂತ. ಸೊ ನಮ್ಮ ಅಮ್ಮನ ಅಪ್ರೋಚ್ ಮಾಡಿದರು, ಇವಳು ಮಾಡ್ತಾಳ ಹೀರೋಯಿನ್ ಆಗಿ ಅಂತೆಲ್ಲ ಹೇಳಿ. ಸೊ ಯಾರು ಕೇಳಕ್ಕೆ ಬರೋ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾಯಿದ್ದೆ. ಅಮ್ಮ ಮಾಡಿ ಏನೇ ಈಗ ಪಾಪ ಕೇಳ್ಕೊಂಡು ಬಂದಿದ್ದಾರೆ. ಆವಾಗ ಕಾಲೇಜಲ್ಲಿ ಇರ್ತಿದ್ದೆ ನಾನು. ಇಲ್ಲಮ್ಮ, ನೀವೆಲ್ಲರೂ ಇದರಲ್ಲೇ ಇದ್ದೀರಾ, ನನಗಿಷ್ಟ ಇಲ್ಲ, ನಾನು ಓದ್ತೀನಿ ಅಂತ. ದಟ್ಸ್ ಹೌ ಐ ಜಾಯಿನ್ಡ್ ಅಡ್ವರ್ಟೈಸಿಂಗ್. ಆ್ಯಂಡ್ ಆಮೇಲೆ ಸರ್ TNS ಸರ್ ಕೇಳಿದರು ನನ್ನ,
ಮಾಯಾಮೃಗ ಮಾಡ್ಬೇಕಾರೆ ಮಾಡ್ತೀಯಾ ಸೀರಿಯಲಲ್ಲಿ ಅಂದೆ. ಇಲ್ಲ ಸರ್ ನಾನು ಕೆಲಸ ಮಾಡ್ತಾಯಿದ್ದೀನಿ ಹಂಗೆ ತಕ್ಷಣ ನನಗೆ ರಜಾ ಕೊಡೋಲ್ಲ, ಕಷ್ಟ ಆಗುತ್ತೆ, ಸೀರಿಯಲ್ ಅಂದರೆ ಬೇಕಾಗ್ತಿರತ್ತೆ, ನಂಗೆ ರಜಾ ಕೊಡೋಲ್ಲ. ಸರಿ, ಅದಾದಮೇಲೆ ಪ್ರಕಾಶ್ ಗರ್ವ ಲಾಂಚ್ ಮಾಡ್ದ. ಸೊ ಗರ್ವ ಟೈಮಲ್ಲಿ ಹಿ ಆಲ್ಸೋ ಆಸ್ಟ್ ಮೀ. ಐ ಸೆಡ್ ನನ್ನ ಕೆಲಸ ಕೆಲಸ ಏನು ಬಿಡ ಪರವಾಗಿಲ್ಲ ಅಂತ. ಆಮೇಲೆ ನನ್ನ ಗಂಡ ಸತ್ಯನೂ ಮಾಡು ಏನೀಗ ಯಾಕೆ ಅಂತ. ಸೊ ಅದಕ್ಕೆ ಮುಂಚೆ ಮತದಾನ ಅಂತ ಒಂದು ಫಿಲಮ್ ಮಾಡಿದರು TNS. ಸೊ ಆವಾಗ ನಾನು PL ಹಾಕ್ಬಿಟ್ಟು BPL ಇದ್ದಾಗ ಐ ಹ್ಯಾಡ್ ಗಾನ್ ಫಾರ್ ದ ಶೂಟ್. ಮಾಡಲ್ಲ ಅಂತ ಈ ಸಿನಿಮಾಲಿ ನೀನು ಮಾಡಬೇಕು ಅಂತ. ಸೊ ಅಲ್ಲಿ ಹೋದಾಗ ಏನೋ ಬೇರೆ ಕಾರಣ, ನನ್ನ ಗಂಡ ಏನೋ ತುಂಬ ಕಾನ್ವಲ್ಯೂಟೆಡಾಗಿ ಒಂದು ರೀಸನ್ ಕೊಟ್ಟಿದ್ದ. ಅವಳು ಏನೋ ಲ್ಯಾಂಡ್ ಏನೋ ಪ್ರಾಪರ್ಟಿ ಇಶ್ಯೂನ ಸೆಟಲ್ ಮಾಡೋಕ್ಕೆ ಹೋಗಿದ್ದಾಳೆ ನೇಟಿವ್ಗೆ ಅಂತೇನೋ ಹೇಳಿಬಿಟ್ಟಿದ್ದ. ನಂಗೆ ಗೊತ್ತಿಲ್ಲ, ನಾನು ಶೂಟಿಂಗ್ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ನಾ ಬರೋ ದಿವಸ ಪೇಪರಲ್ಲಿ ಫೋಟೋ ಬಂದುಬಿಟ್ಟಿದೆ, ಡೆಕ್ಕನ್ ಹೆರಾಲ್ಡಲ್ಲಿ ಅನಂತ್ನಾಗ್ ಸರ್ದು, ತಾರಾ ಮೇಡಮು, ನಾನು ಫೋಟೋ ಬಂದುಬಿಟ್ಟಿದೆ ಇದರಲ್ಲಿ. ಸೊ ಎವ್ರಿಬಡಿ ದ ಡೇ ಐ ರಿಪೋರ್ಟೆಡ್ ಬ್ಯಾಕ್ ಟು ವರ್ಕ್, ಎವ್ರಿಬಡಿ ಹ್ಯಾಡ್ ಸೀನ್ ಮೈ ಫೋಟೋ ಇನ್ ದ ಪೇಪರ್. ಆಮೇಲೆ ಏನು ನಿಮ್ಮ ಯಜಮಾನ್ರು ಹೇಳಿದ್ರು ನೀವು ನೇಟಿವ್ಗೆ ಹೋಗಿದ್ದೀರಾ, ಅದು ನನಗೆ ಗೊತ್ತೇ ಇಲ್ಲ. ಏನು ಹೇಳಿದ್ಯಾ ನೀನು, ಸಂಭಾಳಿಸ್ಬೇಕು ತಾನೆ ಆ ಸುಳ್ಳನ್ನ. ಸೊ ಕಷ್ಟಪಟ್ಕೊಂಡು ಏನೋ ಒಂದು ಮಾಡಿಕೊಂಡು ಆ ಥರ. ಸೊ ಅದಾದಮೇಲೆ ಐ ಕ್ವಿಟ್ ಮೈ ಜಾಬ್ ಆ್ಯಂಡ್ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಇನ್ ಮನ್ವಂತರ ಆ್ಯಂಡ್ ಗರ್ವ. ದಟ್ಸ್ ಹೌ ಅಗೇನ್ ಮೈ ಜರ್ನಿ ಸ್ಟಾರ್ಟೆಡ್. ಸೊ ಒನ್ ಡೇ ಶಿ ವೆಂಟ್ ಆ್ಯಂಡ್ ಟೋಲ್ಡ್ ಮೈ ಅಂಕಲ್, ಕಷ್ಟ ಕೊಡ್ತಿದ್ದಾಳೆ ನನಗೆ, ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಲ್ಲ ಅಂತಾಳೆ, ನೀವೇ ಸ್ವಲ್ಪ ಬುದ್ಧಿ ಹೇಳಿ ಅಂತ. ಸೊ ಏನಮ್ಮ ಮದುವೆಗಿದ್ವಿ ಮಾಡ್ಕೊಳ್ಳಲ್ವ ನೀನು, ಏನು ಈ ಥರ ಮಾಡ್ತೀಯ, ಅಮ್ಮಂಗೆ ಯಾಕೆ ಕಷ್ಟ ಕೊಡ್ತೀಯಾ, ಜಾತಕ ಕೊಡು ಅಂತೇನೋ. ನಾನಂದೆ ನಮ್ಮ ದೊಡ್ಡಪ್ಪಂಗೆ, ನಮ್ಮ ಅಪ್ಪ ಅಮ್ಮನೇ ಜಾತಕ ನೋಡಿ ಮದುವೆ ಮಾಡ್ಕೊಳ್ಳಿಲ್ಲ, ನನಗೇನು ಜಾತಕ ಉಪ್ಪಿಟ್ಟು ಬೋಂಡ ಹೇಳ್ತಾ ಇದ್ದೀರಾ, ಐ ವೋಂಟ್ ಗೆಟ್ ಮ್ಯಾರಿಡ್ ಲೈಕ್ ದ್ಯಾಟ್. ಇಫ್ ಯು ಹ್ಯಾವ್ ಎನಿ ಸಚ್ ಐಡಿಯಾಸ್, ನೋ, ಬಟ್ ಯು ಹ್ಯಾವ್ ಟು ಗೆಟ್ ಮ್ಯಾರಿಡ್. ನೀನೇ ನೋಡ್ಕೋ, ಇಲ್ಲ ನಾವೇ ನಿಂತು ಮಾಡ್ತೀವಿ, ಯಾರನ್ನೋ ಹುಡುಕ್ತೀವಿ ಅಂತೆಲ್ಲ. ಸೊ ಹೆದರಿಕೆ ತುಂಬ ಶುರು ಆಗೋಯ್ತು ನನಗೆ. ಯಾರನ್ನೋ ಕಟ್ಕೊಂಡು ಯಾರನ್ನೋ ಬಂದು ನಿಲ್ಲಿಸ್ಬಿಟ್ಟು ಕಟ್ಕೊ ಅಂದರೆ ನಾನು ಎಲ್ಲಿ, ಹೌ ಟು ಮ್ಯಾನೇಜ್, ಐ ಮೀನ್ ನೆವರ್ ಸಿ, ನನ್ನ ಅಣ್ಣ ಅಮ್ಮನೇ ಹಂಗೆ ಮದುವೆ ಆಗಿಲ್ಲ, ನಾನು ಹೆಂಗೆ ಹೌ ಟು ಬ್ರಿಂಗ್ ಮೈ ಸೆಲ್ಫ್ ಟು ಆ್ಯಕ್ಸೆಪ್ಟ್ ಸಮ್ ಸ್ಟ್ರೇಂಜರ್ ಅಂತ ನನ್ನ ಮನಸ್ಸಲ್ಲಿ. ಸೊ ಆವಾಗ ಒಂದು ಐ ಹ್ಯಾವ್ ಸೆಡ್ ದಿಸ್ ಬಿಫೋರ್ ಆಲ್ಸೋ, ಒಂದು ಐ ಜಸ್ಟ್ ಡ್ರಾಪ್ ಎ ಲಿಸ್ಟ್ ಅಂತ ನಾನು ಮೈಂಡಿಗೆ ಹೇಳಿದೆ, ಟಿಕ್ ಹಾಕಬೇಕು, ದೆನ್ ಓಕೆ ಗೋ ಫೈಂಡ್ ಯು ಆರ್ ದ ಎಲಿಜಿಬಲ್ ಬ್ಯಾಚುಲರ್ಸ್ ಅರೌಂಡ್ ಮೀ ಅಂತ. ಸೊ you had a list that dropped down, ಅಥವಾ you had some set prerequisites? No, drop down. ನೀವೇ ಹುಡುಕ್ತಾ ಇದ್ದೀರಾ? known angel is better than unknown devil ತರ. Yeah. Okay. ಸೊ ಆವಾಗ ಒನ್ ಟಿಕ್ ಕೇಮ್ ಟು ಸತ್ಯ. ಒಂದು ಸತ್ಯ ಇಸ್ ಮೈ ಹಸ್ಬೆಂಡ್. ಗೊತ್ತಾಯ್ತು. ಸೊ ಅವನಿಗೆ ಒನ್ ಟಿಕ್ ಕೊಡಿದೆ, ಲೆಟ್ ಮಿ ಟ್ರೈ ದಿಸ್ ಗೈ ಅಂತ. ಅವ್ರ ಇಂಟ್ರೊಡಕ್ಷನ್ ಆಗಿದ್ದು ಹೆಂಗೆ ನಿಮ್ಮ ಲೈಫಲ್ಲಿ? ಅವ್ನು ನಮ್ಮ ಅಣ್ಣನ ಫ್ರೆಂಡು, ಪ್ರಕಾಶ್ ಫ್ರೆಂಡು, ವೆರಿ ಗುಡ್ ಫ್ರೆಂಡ್. ಈಸ್ ಟು ಕಮ್ ಹೋಮ್ ವೆರಿ ಆಫನ್. ಆ್ಯಂಡ್ ನಮ್ಮಮ್ಮ ತುಂಬ ಮನೆಯವನ ಥರ ಅವನು. ನಮ್ಮಮ್ಮಂಗೆ ಏನಾದ್ರು ಕಷ್ಟ ಆದರೆ ಸತ್ಯ ಅಂತ ಫೋನ್ ಮಾಡೋರು. ಟಿಪಿಕಲ್ ಸಿನಿಮಾ ಸ್ಟೋರಿ ಇದು. ಸತ್ಯ ಪಾಪ ಈ ಥರ ಕಷ್ಟ ಆಗೋಗಿದೆ ಕಣೋ ಸ್ವಲ್ಪ ಅಂತ ಫೋನ್ ಮಾಡೋರು. ಅವನು ಟೊಯ್ ಅಂತ ಸ್ಕೂಟ್ರಲ್ಲಿ ಬರ್ತಾಯಿದ್ದ. ಸೊ ಮನೆ ಹುಡುಗ ಅವನು. ಆಮೇಲೆ ಅವನು ಅಷ್ಟೇ, ಅವ್ರಮ್ಮ ಏನೋ ಅಡುಗೆ ಗಿಡ್ಗೆ ಮಾಡಿದರೆ ತಂದುಬಿಟ್ಟು ನಾವು ಊಟ ಮಾಡ್ತೀರಿ ಬಡಿಸಿ ಎಲ್ಲ ಮಾಡಿ ಆ ಥರ. ಗೊತ್ತಾಯ್ತು. ಸೊ ಇವನೇನು ನನಗೆ ಸರಿ ಹೊಂದ್ತಾನೆ ಅನಿಸುತ್ತೆ, ಯಾಕೆಂದರೆ ಈಸ್ ಕೂಲ್. ಅಂದರೆ ನೋ ಹ್ಯಾಂಗಪ್ಸ್ ಬೇಸಿಕಲಿ. ಸಿ ದಟ್ ಈಸ್ ಒನ್ ಕ್ವಾಲಿಟಿ ವಿಚ್ ಐ ಲೈಕ್ ಇನ್ ಪೀಪಲ್. ನೋ ಶುಡ್ ಬಿ ಕೂಲ್, ಹ್ಯಾಂಗಪ್ಸ್ ಇರಬಾರ್ದು, ಚಿಲ್ಲಾಗಿರಬೇಕು. ಹ್ಯಾಂಗಪ್ಸ್ ಐ ಮೀನ್ ವೆರಿ ಸಬ್ಜೆಕ್ಟಿವ್. ಸೊ ಐ ಜಸ್ಟ್ ವಾಂಟೆಡ್ ಟು ನೋ ನಿಮ್ಮ ತಲೆಯಲ್ಲಿ ಅವತ್ತು ಏನು ಓಡ್ತಾ ಇತ್ತು ಅಂತ. ಹ್ಯಾಂಗಪ್ಸ್ ಅಂದರೆ ಹೀಗೆ ಇರಬೇಕು, ಇದನ್ನೇ ಮಾಡಬೇಕು, ನೋ ಡಿಮ್ಯಾಂಡ್ಸ್, ನೋ ಕಮ್ಯಾಂಡ್ಸ್, ನೋ ಸ್ಟೀರಿಯೋಟೈಪ್ಸ್. ಹುಡುಗಿ ಅಂದರೆ ಈ ಥರನೇ ಇರಬೇಕು, ಇದೇ ಕೆಲಸಗಳು ಮಾಡಬೇಕು, ಇದೇ ಥರ ಡ್ರೆಸ್ ಹಾಕ್ಕೋಬೇಕು, ಇದೇ ಥರ ಮಾತಾಡಬೇಕು, ಇದೆಲ್ಲ ಇರುತ್ತಲ್ಲ ಪಾಯಿಂಟರ್ಸ್, ಅದೆಲ್ಲ ಝೀರೋ ಇರಬೇಕು ಒಬ್ಬ ಮನುಷ್ಯಲ್ಲಿ. ಯು ಶುಡ್ ಬಿ ಏಬಲ್ ಟು ಆಕ್ಸೆಪ್ಟ್ ಸಮನ್ ಆ್ಯಸ್ ದೇ ಆರ್. ಆ್ಯಂಡ್ ಐ ಥಾಟ್
he had that in him. So I told my mom, ಮದುವೆ ಆಗು ಅಂತ ನನಗೆ ತುಂಬ ಕಷ್ಟ ಕೊಡ್ತಾ ಇದೆಯಾ, ಆದರೆ ಇವನ್ನ ಆಗ್ತೀನಿ ಆಯಿತಾ. ನಮ್ಮಮ್ಮ ಶಿ ಕಾಲ್ಡ್ ಅಪ್ ಪ್ರಕಾಶ್, ಏನೋ ಹಿಂಗೆ ಹೇಳ್ತಾ ಇದ್ದಾಳೆ, ಸತ್ಯನ ಮದುವೆ ಆಗ್ತೀನಿ ಅಂತ ಇದ್ದಾಳೆ. ಅವನು ಎಲ್ಲೋ ಇದ್ದ, ಈಸ್ ಅ ವೆರಿ ಗುಡ್ ಗಾಯ್, ಐ ಡೋಂಟ್ ನೋ ಅಬೌಟ್ ಹರ್. ಅವನು ನಾನು ಸಪೋರ್ಟ್ ಆ್ಯಂಡ್ ಐ ಥಿಂಕ್ ಹಿ ಹ್ಯಾಸ್ ಎ ಗರ್ಲ್ ಫ್ರೆಂಡ್. ನಂಗೆ ಗೊತ್ತಿಲ್ಲ ಏನು ಮಾಡ್ತೀರಾ ಅಂತ. ಹ್ಯಾವ್ ಯು ಟೋಲ್ಡ್ ಹಿಮ್ ಅಂತ ಕೇಳೋದು. ಇಲ್ಲ ಕಣೋ, ನನಗೆ ಬಂದು ಹೇಳ್ತಾ ಇದ್ದಾಳೆ ನಮ್ಮಮ್ಮ. I'm laughing more so because of the impersonation that you're doing right now. ಅವ್ರವ್ರು ಹಿಂಗೆ ಅವತ್ತು ಇರ್ಬೋದು ಅಂತ ಕಣ್ಣು ಕಟ್ಟಿಸ್ತಾ ಇದ್ದೀರಾ. ನಮ್ಮ ಅಣ್ಣ ನೋಡಿ, ಏನೋ ಅವನು ಏನು ಖುಷಿ ಇಲ್ಲ ಏನಿಲ್ಲ. He's saying it like I'm a bad girl and he's a very good guy. I don't know about her ಥರ ಆಯ್ತಾ. ಪ್ರಕಾಶ್ ಸರ್, ವಾಟ್ ಇಸ್ ದಿಸ್? ಓಕೆ. ಆಮೇಲೆ ನಮ್ಮ ಅಜ್ಜಿಗೆ ಹೋಗಿ ಹೇಳಿದ್ರು ನಮ್ಮಮ್ಮ, ಹೇಗೆ ಹೇಳ್ತಾ ಇದ್ದಾಳೆ ನೋಡಿ, ಅವನಿಗೂ ಹೇಳಿಲ್ಲ, ನಂಗೆ ಬಂದು ಹೇಳ್ತಾ ಇದ್ದಾಳೆ ಡೈರೆಕ್ಟಾಗಿ ಅಂತ. ಇದೆಂಥದ್ದೇ ಇದು ಅಂತ ನಮ್ಮ ಅಜ್ಜಿ. ಆಮೇಲೆ ಸರಿ ಹೇಳ್ದೆ ಅವನಿಗೆ, ನಾ ಹೇಳಿಲ್ಲ, ಹೇಳ್ಬೇಕು ತಾನೇ ಅವನಿಗೆ, ನೀನು ನಮ್ಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅಂತ. ಸೊ ಐ ಓನ್ಲಿ ಕಾಲ್ಡ್ ಹಿಮ್. ಓಹೋ. ಐ ಸೆಡ್ ಐ ವಾಂಟ್ ಟು ಟಾಕ್ ಟು ಯು. ಗಾಡ್. ಅವನೇನು ಅನ್ಕೋಣ ಏನೋ ಹೆಲ್ಪ್ ಬೇಕು, ಯಾಕೆಂದ್ರೆ ಯಾವಾಗಲೂ ನಾವು ಟ್ರಬಲಲ್ಲಿ ಇದ್ದಾಗಲೇ ಫೋನ್ ಮಾಡ್ತಾ ಇದ್ದಿದ್ದು ಅವನಿಗೆ. ಆ್ಯಂಡ್ ಪುಟ್ಟು ಅಂತ ಬಂದುಬಿಡ್ತಾ ಇದ್ದ. ಅವನು ಅಡ್ಡ ಹೆಸರೇ ಪುಟ್ಟ ಅಂತ ಆಯಿತಾ. ಹಿ ಕೇಮ್ ಇನ್ ಇಸ್ ಓಲ್ಡ್ ಲ್ಯಾಂಬ್ರೆಟಾನೋ ಏನೋ ಬಂದ. ದೆನ್ ಐ ಸೆಡ್ ಐ ವಾಂಟ್ ಟು ಹ್ಯಾವ್ ಡಿನ್ನರ್ ವಿತ್ ಯು, ಜಸ್ಟ್ ಟೇಕ್ ಮೀ ಅಂತ. ಈ ಸೆಟ್ ಏನಾದ್ರು ಪ್ರಾಬ್ಲಮ್ಮಾ ಅಂತ ಅಂದ. ಇಲ್ಲ, ನಿನ್ನ ಜೊತೆ ಮಾತಾಡಬೇಕು. ಸೊ ಐ ಟೋಲ್ಡ್ ಹಿಮ್, ನೋಡಿ ಈ ಥರ ಮದುವೆ ಅಂತ ತುಂಬ ಕಾಟ ಕೊಡ್ತಾಯಿದ್ದಾರೆ ಮನೇಲಿ, ನಂಗೆ ಯಾರೂ ತೋಚ್ತಿಲ್ಲ, ಮದುವೆ ಆದರೆ ನಿನ್ನ ಆಗ್ಬೋದು ಅಷ್ಟೇ. ಅವನು ಈ ಸ್ಟಾರ್ಟೆಡ್ ಪಿಂಚಿಂಗ್ ಹಿಮ್ಸೆಲ್ಫ್, ಈಸ್ ಇಟ್ ಟ್ರೂ ಅಂತ. ಐ ಸೆಡ್ ಹೇ ಬಟ್ ಐ ಮೀನ್ ನಾವಿಬ್ಬರು ಹಂಗೆ ಒಬ್ರನ್ನೊಬ್ರು ನೋಡೇ ಇಲ್ಲ. ಸೊ 2 months ವಿಲ್ ಟೈಮ್ ತೊಗೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ, ಹಾಗೆ ಯಾರಿಗೂ ಹೇಳೋದು ಬೇಡ ಈಗ ಅಂತ ಹೇಳಿಬಿಟ್ಟು ಐ ಸೆಡ್, ನಿನಗೆ ಗರ್ಲ್ ಫ್ರೆಂಡ್ ಎಲ್ಲ ಇದ್ದರೆ ಯು ಆರ್ ನಾಟ್ ಆಬ್ಲಿಗೇಟೆಡ್ ಟು ಸೇ ಎಸ್ ಟು ಮೀ. ಈ ಹುಡುಗಿಗೆ ಹೇಳ್ತಾರಲ್ಲ ಹಂಗೆ ಅವನಿಗೆ ನಾನು ಹೇಳಿದೆ ಆಯಿತಾ, ನಾಟ್ ಆಬ್ಲಿಗೇಟೆಡ್ ಟು ಸೇ ಎಸ್ ಟು ಮೀ, ಟೇಕ್ ಯುವರ್ ಟೈಮ್, ಥಿಂಕ್ ಅಬೌಟ್ ಇಟ್, ನೋ ಪ್ರಾಬ್ಲಮ್ ಇಫ್ ಯು ಸೇ ನೋ ಆಲ್ಸೋ ಅಂತ. ಸೊ ಆ ಥರ ಆಯಿತು. ಆಮೇಲೆ ನಮ್ಮಮ್ಮ 2 months ಆದಮೇಲೆ ಏನಪ್ಪ ಅಂತ ಕೇಳಿದ್ರು. ಆಯಿತು, ಡೇಟ್ ಫಿಕ್ಸ್ ಮಾಡಿ ಅಂತಂದ. ವಿ ಗಾಟ್ ಮ್ಯಾರಿಡ್. ನೀವಿರೋ ಪ್ರೊಫೆಷನ್ ಸ್ನೇಹಕ್ಕೆ ಜಾಗ ಮಾಡಿಕೊಟ್ಟಿದ್ಯಾ? ಹ್ಯಾವ್ ಯು ಫೌಂಡ್ ಸಮ್ ಜೆನ್ಯೂನ್ ಫ್ರೆಂಡ್ಸ್? ಯಾ ಹೂ ಆರ್ ದೇ? ಅಂದರೆ ನಾನು ಕೆಲಸ ಮಾಡ್ತಿದ್ದಾಗ ಆ ಫ್ರೆಂಡ್ಸು ಇದ್ದಾರೆ, ಅಡ್ವರ್ಟೈಸಿಂಗ್ ಫ್ರೆಂಡ್ಸು ಇದ್ದಾರೆ. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಮ್ಮ ಸ್ಕೂಲ್ ಫ್ರೆಂಡ್ಸ್, ವಿ ಹ್ಯಾವ್ ಅ ಗ್ರೂಪ್ ಆಫ್ 22 girls ಆ್ಯಂಡ್ ಯಾವಾಗ ಟೈಮ್ ಸಿಕ್ಕಿದ್ರೆ ಮೀಟ್ ಮಾಡ್ತೀವಿ ಆಯಿತಾ. ನಾವೆಲ್ಲ ಈಗ ನಾಗಾಲ್ಯಾಂಡ್ಗೆ ಒಟ್ಟಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಡಿಸೆಂಬರಲ್ಲಿ. ಯಾ, ಸೊ ಸ್ಕೂಲ್ ಗ್ಯಾಂಗಾ? ಸ್ಕೂಲ್ ಗ್ಯಾಂಗ್, ವಾಟ್ಸ್ಆ್ಯಪ್ ಯಾ ಗ್ರೂಪ್. ಓಕೆ. ಯಾ, ಸೊ ತುಂಬ ಮಜಾ ಮಾಡ್ತೀವಿ. ಮತ್ತು ವೆನ್ ಐ ಆಮ್ ಶೂಟಿಂಗ್ ಫಾರ್ ಸೀರಿಯಲೆಲ್ಲ ವಿ ಹ್ಯಾವ್ ಲಾಟ್ಸ್ ಆಫ್ ಫನ್. ಅಂದರೆ ಬಿಕಾಸ್ ವಿ ವರ್ಕ್ ಆಲ್ಮೋಸ್ಟ್, ಇವಾಗ 500 ಎಪಿಸೋಡ್ ಅಂದರೆ 500 ದಿವಸ ಕೆಲಸ ಮಾಡಿರ್ತೀವಲ್ಲ. ಇಫ್ ನಾಟ್ ಎಲ್ಲರೂ ಎಲ್ಲ ದಿವಸ ಇರಲ್ಲ, ಅಟ್ಲೀಸ್ಟ್ ಒಂದು 150 ದಿವಸ ಇರ್ತೀವ ಅಥವಾ 200 ದಿವಸ. ಸೊ ಅಷ್ಟು ಮೀಟ್ ಮಾಡಿದಾಗ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಸೊ ತುಂಬ ಖುಷಿ ಇರುತ್ತೆ ಅದು ಹೋಗಿ. ದ ಸೋ ಮಚ್ ಅಫೆಕ್ಷನ್ ಫ್ರಮ್ ದ ಕೋ ಆರ್ಟಿಸ್ಟ್. ಸೊ ಥಿಯೇಟರ್ ಇವತ್ತು ಎಷ್ಟೊಂದು ಜನ ಸೆನ್ಸ್ ತುಂಬ ನಿಮ್ಮ ಒಂದು ಕರಿಯರ್ ಪ್ರೊಫೈಲ್ ಅಂತ ನೋಡಿದಾಗ ಥಿಯೇಟರ್ಗೆ ತುಂಬ ದೊಡ್ಡ ಚಂಕ್ ಸಿಕ್ಕಿದೆಯಾ ಅಲ್ಲಿ? ಅಂದರೆ ನನ್ನ ಬೆಳವಣಿಗೆ ಅಂದರೆ ಚೈಲ್ಡ್ಹುಡ್ ವಾಸ್ ಫುಲ್ ಆಫ್ ಥಿಯೇಟರ್ ಓನ್ಲಿ. ಅಂದರೆ ನಾನು ಸ್ಟೇಜ್ ಮೇಲೆ ಇಲ್ಲದೆ ಇರ್ಬೋದು, ಬಟ್ ಆ ಪರಿಸರದಲ್ಲಿದ್ದೆ. ದಿನ ನಾಟಕ, ದಿನ ರಿಹರ್ಸಲು, ದಿನ ಆ ಥರ. ಬಟ್ ನಾಟಕದಲ್ಲಿ ತೊಡಗಿಸ್ಕೊಂಡಿದ್ದು ಅಂದರೆ ಇವ್ರದ್ದು ಶಂಕರ್ ನಾಗ್ ಅವರ ನಾಗಮಂಡಲ ಮಾಡಿದೆ. ಅದಕ್ಕೆ ಮುಂಚೆ ಕಲಾಗಂಗೋತ್ರಿ ಅವರ ಮುಖ್ಯಮಂತ್ರಿ ಮಾಡಿದೆ, ಅದು ತುಂಬ ಶೋಸ್ ಮಾಡಿದೆ. ಅದು ಬಿಟ್ಟು ಸಣ್ಣ ಪುಟ್ಟ ನಮ್ಮ ತಂದೆ ತಾಯಿ ಡೈರೆಕ್ಟ್ ಮಾಡಿದ ನಾಟಕಗಳಲ್ಲಿ ಮಾಡ್ತಾಯಿದ್ದೆ.
ಸೊ ಅದಾದಮೇಲೆ ದೊಡ್ಡ ಗ್ಯಾಪು. ಐ ಹ್ಯಾವ್ ನಾಟ್ ಡನ್ ಥಿಯೇಟರ್. ಶಂಕರ್ ನಾಗ್ ಸರ್ ಆ್ಯಂಡ್ ನಾಗಮಂಡಲ. ಯಾ ಕ್ಯೂರಿಯಸ್ ಅಗೇನ್ ಬಿಕಾಸ್ ನಮ್ಮ ಶೋಗೆ ಬರೋರೆಲ್ಲ ದೇ ಓನ್ಲಿ ಟಾಕ್ ಅಬೌಟ್ ಸಿನಿಮಾ ಫ್ರಂಟ್ ಹೆಚ್ಚು. ಥಿಯೇಟರ್ ಅಂತ ಬಂದಾಗ ಶಂಕರ್ ನಾಗ್ ಸರ್ ಎಲ್ಲ ಹೇಗಿರ್ತಾಯಿದ್ರು, ನಾಗಮಂಡಲ ಎಕ್ಸ್ಪೀರಿಯನ್ಸು, ವಾಟ್ ಯು ಫಾಂಡ್ಲಿ ರಿಮೆಂಬರ್? It was beautiful. We did 25 shows of Nagamandala. And ಸಿ ಅಶ್ವಥ್ ಅವ್ರ ಮ್ಯೂಸಿಕ್ಕು, ನಾವೆಲ್ಲ ಅದರಲ್ಲಿ ಜ್ಯೋತಿಗಳು. ಆ್ಯಂಡ್ ಕೋರಸ್ ನಾವೇ ಹಾಡ್ತಾ ಇದ್ದಿದ್ದು. ಸೊ 5 ಜ್ಯೋತಿಗಳು. ಐ ಡೋಂಟ್ ನೋ ವೆದರ್ ಯು ಸೀನ್ ದ ಪ್ಲೇ. ಬ್ಯೂಟಿಫುಲ್. ಚಿತ್ರಕಲಾ ಪರಿಷತ್ತಲ್ಲಿ ಪುಟ್ ಔಟ್ಡೋರ್ ಥಿಯೇಟರ್ ಅದು, ಔಟ್ ಸ್ಟೇಜಲ್ಲಿ ಪುಟ್ ಅ ರ್ಯಾಂಪ್ ಅಕ್ರಾಸ್. And he used to walk on that and come down. His entry was so exciting and so good ಗೊತ್ತಾ. I've never seen a set like that. ಅಷ್ಟು ಚೆನ್ನಾಗಿ ಮಾಡಿದರು. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಅದು. ಅರುಂಧತಿ ಅವರು, ಆಮೇಲೆ ಪದ್ಮಾವತಿ ಆ್ಯಂಡ್ ನಾವು ಜ್ಯೋತಿಗಳು, ಸಿ ಅಶ್ವಥ್ ಅವ್ರ ಹಾಡು ತುಂಬ ಚೆನ್ನಾಗಿತ್ತು. ರಿಹರ್ಸಲ್ಸ್ ಎಲ್ಲ ಎಲ್ಲಿರ್ತಿತ್ತು? ಚಿತ್ರಕಲಾ ಪರಿಷತ್ತಲ್ಲೇ. ದಿಸ್ ಇಸ್ ಅಗೇನ್ ತುಂಬ ಜನ ಕೇಳಿರೋ ಪ್ರಶ್ನೆ ಇರ್ಬೋದು. ನೀವು ಮತ್ತು ಪ್ರಕಾಶ್ ಸರ್ ಜೊತೆಗೆ ಅದು ನಾಟಕ ಗಿಟ್ಕ ಅಂತೆಲ್ಲ ಮಾಡಲಿಲ್ವಾ? ಪ್ರಕಾಶ್ ಜೊತೆ ನಾಟಕ ಅಂದರೆ ಅದೇ ಮನೆ, ನಮ್ಮ ಅಣ್ಣ ಡೈರೆಕ್ಟ್ ಮಾಡಿದ ನಾಟಕಗಳ ಸುಂದ್ರು, ಪರ್ವತವಾಣಿ ಅವ್ರದ್ದು, ಅದರಲ್ಲೆಲ್ಲ. ಬಟ್ ಅದು ಬಿಟ್ಟು ಅವನು ಗಾಜಿನ ಗೊಂಬೆಗಳು ಅಂತ, ಟೆನಿಸಿ ವಿಲಿಯಮ್ಸ್ ಗ್ಲಾಸ್ ಮನೇಶ್ವರಿ ಅಂತ ಅದನ್ನು ಅಡಾಪ್ಟ್ ಮಾಡಿದ್ದ. ಸೊ ಅದರಲ್ಲಿ ಮಾಡಿದ್ದೆ ನಾನು. ಆ್ಯಂಡ್ ಹಿ ಡೈರೆಕ್ಟೆಡ್ ಒನ್ ಪ್ಲೇ ಕಾಲ್ಡ್ ರೆಸ್ಪೆಕ್ಟಬಲ್ ಪ್ರಾಸ್ಟಿಟ್ಯೂಟ್ ಆ್ಯಂಡ್ ಐ ಪ್ಲೇಡ್ ದ ಲೀಡ್ ಇನ್ ದ್ಯಾಟ್. ಸೊ ಆ ಥರ ಮಾಡಿದ್ದೀನಿ ಅಷ್ಟೇ. ನೀವಿಬ್ಬರು ಒಬ್ರಿಗೊಬ್ರು ಹೇಗೆ ನಿಲ್ತಾ ಇದ್ರಿ? ಆ ಸಿಬ್ಲಿಂಗ್ ಹುಡ್ ಅನ್ನೋದಿದೆಯಲ್ಲ, ಅಯ್ಯೋ ದೊಡ್ಡ ಕತೆ ಅದು. ಯಾಕೆಂದರೆ ಅವನು ತುಂಬ ಐ ಯೂಸ್ ಟು ಲುಕ್ ಅಪ್ ಟು ಹಿಮ್. ಚಿಕ್ಕ ಹುಡುಗಿಲಿ ಯಾವಾಗಲೂ ಅವನು ಏನೋ ವಿಚಾರ ಹೇಳ್ತಿದ್ದ. ಸೊ ಯಾವಾಗಲೂ ಬೆರಗಣ್ಣಲ್ಲಿ ಅವ್ನು ನೋಡಿಕೊಂಡು ಅವ್ನು ಹೇಳಿದ್ದೆಲ್ಲ ಕೇಳ್ಕೊಂಡು ಕೂತಿರ್ತಿದ್ದೆ. ಸೊ ನಂಗೆ ಅವನೊಂಥರ ಗ್ರೇಟ್ ಹೀರೋ ಥರ ಚಿಕ್ಕ ಹುಡುಗಿಲಿ. ಸೊ ನಮ್ಮಮ್ಮ ಏನಾದರೂ ಅವ್ನ ಬೆನ್ನ ಹಿಂದೆ ಏನಾದರೂ ಪ್ರಕಾಶ್ ಯಾವಾಗಲೂ ಹಿಂಗೆ ಅಂತ ಏನಾದರೂ ಅಂದ್ಬಿಟ್ರೆ ಅವ್ನು ಬಂದ ತಕ್ಷಣ ಹೇಳ್ಬಿಡ್ತಾಯಿದ್ದೆ, ನೋಡೋ ಅಮ್ಮ ನಿನ್ನ ಬಗ್ಗೆ ಹಿಂಗೆ ಹೇಳ್ತಾಯಿದ್ರು ಅಂತ. ಸೊ ಅಷ್ಟು ಕ್ಲೋಸ್ ನಾನು ಅವನಿಗೆ. ವೆರಿ ವೆರಿ ಕ್ಲೋಸ್ ಟು ಹಿಮ್ ಆ್ಯಂಡ್ ಐ ವಾಸ್ ಲುಕ್ಕಿಂಗ್ ಅಪ್ ಟು ಹಿಮ್. ಲೈಕ್ ಅಂದರೆ ಇದ್ದರೆ ಒಂಥರ ಇರಬೇಕು, ಎಷ್ಟು ನಾಲೆಜ್ ಇದೆ. ಅಷ್ಟು ಚಿಕ್ಕ ವಯಸ್ಸಲ್ಲೇ ತುಂಬ ಓದ್ತಿದ್ದ. ಒಂದು ಸತಿ ನಮ್ಮ ದೊಡ್ಡಪ್ಪ ಫೋನ್ ಮಾಡಿದ್ದಾರೆ. ಹಿ ಪಿಕ್ಡ್ ಅಪ್ ದ ಫೋನ್ ಆ್ಯಂಡ್ ನಿಮ್ಮ ಅಮ್ಮನ ಕರೆಯೋ ಅಂತ ಹೇಳಿದ್ದಾರೆ. ಹ್ಞೂ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ಈಸ್ ಗಾನ್ ಬ್ಯಾಕ್ ಟು ದ ಬುಕ್. ಆವಾಗೆಲ್ಲ ಲ್ಯಾಂಡ್ಲೈನ್ ಇರೋದು. ನಮ್ಮ ದೊಡ್ಡಪ್ಪ ಅಶೋಕ ಪಿಲ್ಲರಿಂದ ಆಟೋ ಮಾಡ್ಕೊಂಡು ಬಂದಿದ್ದಾರೆ. ಹಿ ವಾಸ್ ಸ್ಟಿಲ್ ರೀಡಿಂಗ್ ದ ಬುಕ್. ಆ್ಯಂಡ್ ನಮ್ಮ ದೊಡ್ಡಪ್ಪ, ಏನಮ್ಮ ನಿನ್ನ ಮಗನ ಹಿಂಗೆ ಬೆಳೆಸಿದ್ಯಾ, ಏನೋ ಅರ್ಜೆಂಟಾಗಿ ನಿಂಗೆ ಫೋನ್ ಮಾಡಿ ಹೇಳಬೇಕು ಅಂದರೆ ಫೋನ್ ಪಕ್ಕದಲ್ಲಿ ಇಟ್ಬಿಟ್ಟು ಮತ್ತೆ ಬುಕ್ಕಿಗೆ ವಾಪಸ್ ಹೋಗಿದ್ದಾನೆ ಅಂತ. ವಾಟ್ ಫೋಕಸ್? ಫೋಕಸ್ ಆನ್ ವಾಟ್ ಮ್ಯಾಟರ್ ಟು ಹಿಮ್. And I was on crossword huchi, so I used to sit with him to solve the puzzle. And he used to like, ನೀನು ಮಾಡ್ಬಿಟ್ಟು ಕೊಡು, ನಾನು ಮಾಡ್ತೀನಿ ಅಂತ. ಆಮೇಲೆ ಹೇಳ್ಕೊಡ್ತಾ ಇದ್ದೆ, ಹೆಂಗೆ ಮಾಡಿದೆ ಇದನ್ನು, ಹೆಂಗೆ ಸಾಲ್ವ್ ಮಾಡಿದೆ ಅಂತೆಲ್ಲ. So with so many popular films to your kitty, ಉದಾಹರಣೆಗೆ ಜೋಗ್ ಫಾಲ್ಸ್ 2004 ಇಲ್ಲಿನ ಲೇಟೆಸ್ಟ್ ಫಾರ್ ರಿಜಿಸ್ಟ್ರೇಷನ್ ಇನ್ 2024. ಆ 20 years ವಿತ್ ಪಾಪ್ಯುಲರ್ ಫಿಲ್ಮ್ಸ್ ಲೈಕ್ ಮುಂಗಾರು ಮಳೆಯಲ್ಲಿ ಕಮಲ, ಮಧ್ಯದಲ್ಲಿ ಗಾಳಿಪಟ, ಮೊಗ್ಗಿನ ಮನಸ್ಸು, ಗೂಗ್ಲಿ, ಬಚ್ಚನ್, ಆಚಾರ್ ಅನ್ಕೋ, ತುಂಬ ಸಿನಿಮಾಗಳಿದೆ, ವಾಸ್ತು ಪ್ರಕಾರ. ಈ ಜರ್ನಿ, ಆ 20 years ಆಫ್ ಯುವರ್ ಲೈಫ್ ಅಲ್ಲ, ಇಂಡಸ್ಟ್ರಿ ಅಂತ ಬಂದಾಗ ಸ್ಯಾಂಡಲ್ವುಡಲ್ಲಿ ಯಾವ ಆ್ಯಟಿಟ್ಯೂಡ್ ಇಟ್ಕೊಂಡು ಯು ಆರ್ ಸೇಲಿಂಗ್ ಥ್ರೂ ದ ಜರ್ನಿ? ಸಿ ಈ ಹೊಸ ಪೀಳಿಗೆ ಇದೆಲ್ಲ, ದ ನ್ಯೂ ಡೈರೆಕ್ಟರ್ಸ್ ಆ್ಯಂಡ್ ನ್ಯೂ ಸ್ಕ್ರಿಪ್ಟ್ಸ್ ಎಲ್ಲ, ದೇ ಕಮ್ ವಿತ್ ಅ ಲಾಡ್ ಆಫ್ ಪ್ಯಾಷನ್. ಆ್ಯಂಡ್ ತುಂಬ ಜನ ಇಂಜಿನಿಯರಿಂಗ್ ಮಾಡಿರ್ತಾರೆ, ಐ ಟಿಲಿರ್ತಾರೆ, ಅವ್ರ ಪ್ಯಾಷನ್ಗೋಸ್ಕರ ಬಂದು ಮಾಡ್ತಾರೆ. ಸೊ ಅವರ ಅಪ್ರೋಚೇ ಬೇರೆ ಥರ ಇರುತ್ತೆ. ಇಟ್ಸ್ ನಾಟ್ the traditional commercial idea of making films. ತುಂಬ ಹೋಮ್ವರ್ಕ್ ಮಾಡಿರ್ತಾರೆ. ದೇ ವಾಂಟ್ ಟು ಬ್ರೇಕ್ ದ ಮೊನಾಟಿನಿ, ಏನೋ ಒಂದು ಆಸೆ ಇಟ್ಕೊಂಡು, ಏನೋ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬರ್ತಾರೆ. ಸೊ ಅವ್ರ ಅಪ್ರೋಚ್ ಬೇರೆ ಥರ ಇರುತ್ತೆ.
ದಟ್ ಟ್ರೆಡಿಷ್ನಲಾಗಿ ಮಾಡೋರು ಅಂದರೆ ಈ ಕಮರ್ಷಿಯಲ್ ಇದರಿಂದ ಬಂದವರು ಗಾಂಧಿನಗರ್ ಕಡೆಯಿಂದ ಬಂದವ್ರದ್ದೇ ಬೇರೆ ಆ್ಯಟಿಟ್ಯೂಡ್ ಇರುತ್ತೆ. ಬಟ್ ಸೋ ಫಾರ್ ಜರ್ನಿ ಹ್ಯಾಸ್ ಬಿನ್ ವೆರಿ ಗುಡ್. ಆ್ಯಂಡ್ ಅಂದರೆ ಮುಂಗಾರು ಮಳೆ ಟೈಮಲ್ಲಿ ಇಟ್ ವಾಸ್ ಅ ಟ್ರೆಂಡ್ ಸೆಟಪ್, ಆಯಿತಾ. ಬ್ರೇಕಿಂಗ್ ದ ವಾಟ್ ಯು ಸೆ ಬ್ಯಾರಿಯರ್ಸ್ ಅಂತಾರಲ್ಲ, ಅಂದರೆ ಒಂದು ಅಮ್ಮ ಮಗನ ರಿಲೇಷನ್ಶಿಪ್ ಇರ್ಬೋದು, ಅಥವಾ ದ ವೇ ದ ಹೀರೋ ಟಾಕ್ಸ್, ಎಲ್ಲ ಬೇರೆ ಥರ ಇತ್ತು. ಸೊ ದ್ಯಾಟ್ ವಾಸ್ ದ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಅಮೇಝಿಂಗ್. ಐ ಗೆಸ್ ಥರ ಲೈಫ್ನ ಇಡೀ ಒಂದಷ್ಟು ಚಾಪ್ಟರ್ಸು ಇನ್ ಫ್ಯೂ ಲೆನ್ಸಸ್ ನಮ್ಮ ಮುಂದೆ ಇಷ್ಟೊಂದು ಕಂಫರ್ಟಬಲ್ ಆಗಿಟ್ರಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.